ಎಷ್ಟೋ ಜನ ಯಜಮಾನರು ಇರಬಹುದು. ಆದ್ರೆ ಕಿಶನ್ ಕುಮಾರ್ ಹೆಗ್ಡೆ ಅವರು ಅಂತ ಯಜಮಾನರು ಬೇರೆ ಯಾವ ಯಜಮಾನರು ಸಿಗ್ಲಿಕ್ಕಿಲ್ಲ. ಜನ್ನಡಿಲ್ಲ ಜೋಡಾಟ ಆಯ್ತು, ಮಾರಣಕಟ್ಟಿ ಮಂದರ್ತಿ 540 ಆಗಿ ನಮ್ಮಿಂದಲೇ ಮಧ್ಯದಲ್ಲಿ ಆಟೋ ನಿಂತು ಹೋಯ್ತು. ಮಂದರ್ತಿ ಒಳ ರಂಗಸ್ಥಳ ಕುಸ್ತು ಹೋಯ್ತು, ಡ್ಯೂಟಿಗೆ ನಂದಿ ಹೋಯ್ತು. ಇವರು ಮುರುಡೇಶ್ವರ ಆಟಕ್ಕೆ ಬರುವಾಗ ಎಕ್ಸ್ಟೆಂಡರ್ ಸತ್ತು ಹೋದ್ರು. ಅದು ಮರೆಯಲಾಗದಂತ ನೋವು. ನಾನು ದುಡ್ದಿದ್ದ ದುಡ್ಡೆಲ್ಲ ಅಕ್ಕ ತಂಗಿಯರಿಗೆ ಮದುವೆ ಮಾಡಿಸ್ಲಿಕ್ಕೆ, ಮನೆ ಕಟ್ಲಿಕ್ಕೆ, ಬಾವಿ ಇದು ಅಂತ ಆಯ್ತು. ಈಗ ಇನ್ನು ಎಷ್ಟು ವರ್ಷ ದುಡಿತೀವಿ ಅಂತ ಹೇಳಿ ಸಾಧ್ಯ ಇಲ್ಲ. ಮತ್ತೀಗ ಕೆಲವರೆಲ್ಲ ಇದ್ದಾರೆ ದೊಡ್ಡ ದೊಡ್ಡವರದ್ದು ಪ್ರಚಾರ ಮಾಡಿಸೋದು, ಹಾಗೆ ಹೀಗೆ. ನೀವೊಂದು ನಮ್ಮಂತವ್ರ ಕರೆ ತಂದು ಇಷ್ಟು ಪ್ರಚಾರ ಮಾಡ್ತೀರಿ ಅಂತ ಆದ್ರೆ ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಉಪುಂದ ಕೃಷ್ಣದೇವಾಡಿಗರೆ, ತಾವು ಸುದೀರ್ಘವಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಮೇಳ ಸೌಕೂರು ಮೇಳ. ಹೌದು, ಸೌಕೂರು ಮೇಳದ ಬಗ್ಗೆ ತಮ್ಮ ಅಭಿಪ್ರಾಯಗಳು? ಸೌಕೂರು ಮೇಳದ ಬಗ್ಗೆ ಹೇಳುದಂತಾದ್ರೆ ಭಾರಿ ಖುಷಿ ಕೊಟ್ಟಿದ್ದ ಆ ಮೇಳ. ಯಾಕಂದ್ರೆ 23 ವರ್ಷ ನನಗೆ ಹೇಗೆ ಕಳೆದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಅಲ್ಲದೆ ಮತ್ತೆ ನಮ್ಮಲ್ಲಿ ಟೀಮ್ ವರ್ಕ್, ಒಳ್ಳೆ ಜನ ಎಲ್ಲ ಹುಡುಗರು ಮಕ್ಕಳು ಎಲ್ಲರೂ ಒಡ್ಡಿಲ್ಲ. ನಮ್ಮ ಟೀಮಿಗೆ ಎಲ್ಲ ಕಡೆ ಹೆಸರು ಉಂಟು, ಸೌಕೂರು ಮೇಳದ ಒಳ್ಳೆದು ಉಂಟು ಟೀಮ್, ಹಾಗೆ ಹೀಗೆ ಅಂತ. ಮತ್ತೆ ಕಲಾವಿದರು ಹಾಗೆ ಎಲ್ಲವರು ಒಳ್ಳೆಯವರು, ಬೇರೆ ಏನು ತೊಂದರೆ ಆಗದಿದ್ದಾಗಿ ನೋಡಿಕೊಳ್ಳುವರು ಎಲ್ಲವರು. ಆದ್ರೆ ಟೀಮ್ ವರ್ಕ್ ಒಳ್ಳೆದು ಉಂಟು ಸೌಕೂರು ಮೇಳದಲ್ಲಿ. ಒಂದು ಪ್ರಸಂಗವನ್ನ ಗೆಲ್ಲಿಸುವುದಾಗ ಅಥವಾ ಕೂಡಾಟಗಳಿದ್ರೆ ವಿಶೇಷವಾಗಿ ನಿಮ್ಮ ಟೀಮ್ ನಲ್ಲಿ ಒಳ್ಳೆಯ ಕಲಾವಿದರನ್ನ ಸಂಯೋಜಿಸಿಕೊಂಡು ಟೀಮ್ ಮಾಡ್ಕೊಂಡು ಹೋಗ್ತಿದ್ದೆ. ತಮ್ಮ ಸೌಕೂರು ಮೇಳದ ಆಡಳಿತ ಅಡ್ಡಿಲ್ಲ, ಯಾಕೆಂದ್ರೆ ಕಿಶನ್ ಕುಮಾರ್ ಹೆಗ್ಡೆ ಅವರು ಸೌಕೂರು ಮೇಳವನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಯಜಮಾನಕ್ಕೆ ಇಷ್ಟು ವರ್ಷ ಕಾಲ ಕಳೆದಿದ್ದು ನನಗೆ ಯಾವ ತೊಂದರೆ ಆಗ್ಲಿಲ್ಲ, ಒಳ್ಳೆ ರೀತಿ ನೋಡ್ಕೊಂಡಿದ್ದಾರೆ ನನ್ನನ್ನು. ಒಳ್ಳೆ ಯಜಮಾನರು ಅಂತ ಹೇಳ್ಬೇಕು. ಯಾಕೆಂದ್ರೆ ಈಗ ಎಷ್ಟೋ ಜನ ಯಜಮಾನರು ಇರಬಹುದು, ಆದ್ರೆ ಕಿಶನ್ ಕುಮಾರ್ ಹೆಗ್ಡೆ ಅವರು ಅಂತ ಯಜಮಾನರು ಬೇರೆ ಯಾವ ಯಜಮಾನರು ಸಿಗ್ಲಿಕ್ಕಿಲ್ಲ. ಎಷ್ಟೊಳ್ಳೆ ಯಜಮಾನರು, ನನ್ನ ಬಳಿ ಒಳ್ಳೆ ಯಜಮಾನರು. ಖಂಡಿತವಾಗಿ ಒಂದು ಒಳ್ಳೆಯ ಟೀಮ್ ನಲ್ಲಿ ಇದ್ದೀರಿ ಅನ್ನುವಂತ. ಹೌದು, ತಾವು ತಮ್ಮ ಮುಂದಿನ ದಿನಮಾನಗಳನ್ನು ಕೂಡ ಸೌಕೂರು ಮೇಳದಲ್ಲಿ ನೀವು ಕಳಿಬೇಕು ಅನ್ನುವಂಥದ್ದಾಗಿ ಆಶಿಸ್ತೀರಿ. ಹೌದು, ಖಂಡಿತವಾಗಿ. ಕೃಷ್ಣದೇವಾಡಿ ಒಪ್ಪುಂದರವರೇ, ತಾವು ಈ ರೀತಿಯಾಗಿ ಸುದೀರ್ಘವಾದಂತ ಯಕ್ಷ ಪಯಣವನ್ನ ಸಾಗಿ ಬರುವಾಗ ಈ 30 ವರ್ಷಗಳ ಯಕ್ಷ ಪಯಣದಲ್ಲಿ ತಮ್ಮ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುವಂತಹ ಯಾವುದಾದ್ರೂ ಒಂದು ಸಂತೋಷದ ಕ್ಷಣಗಳು, ಘಟನೆಯೋ ಅಥವಾ ಸ್ವಲ್ಪ ದುಃಖದ ಯಾವ್ದಾದ್ರು ಘಟನೆಗಳಿದ್ರೆ ನಮ್ಮ ಮುಂದೆ ವೀಕ್ಷಕರ ಮುಂದೆ ಹಂಚಿಕೊಳ್ಬಹುದೇ? ನನ್ನ ಜೀವನದಲ್ಲಿ ಇಷ್ಟು 30 ವರ್ಷದ ಸರ್ವಿಸಿನಲ್ಲಿ ಮರೆಯಲಾಗದಂತ ಸಂತೋಷ ಅಂತ ಏನು ಕಾಣುವುದಿಲ್ಲ. ಯಾಕೆಂದ್ರೆ ಯಕ್ಷಗಾನದಲ್ಲಿ ಸಂತೋಷ ಅಂದ್ರೆ ಏನಂತ ಹೇಳುವುದು, ನಮಗೆ ಯಾವಾಗ್ಲೂ ಸಂತೋಷವೇ. ನಾವು ಯಕ್ಷಗಾನಕ್ಕೆ ಬಂದ ನಾವು ಸಂತೋಷವೇ. ಮತ್ತು ಮರೆಯಲಾಗದ ಘಟನೆ ಅಂದ್ರೆ ನಮ್ಮ ಒಂದು ಜೋಡಾಟದಲ್ಲಿ ಒಂದು ಮರೆಯಲಾಗದಂತ ಘಟನೆ, ಜನ್ನಡಿಲ್ಲ ಜೋಡಾಟ ಆಯ್ತು, ಮಾರಣಕಟ್ಟಿ ಮಂದರ್ತಿ. ಆವಾಗ ಈಚೆ ನಾನು ಕೊಳಳ್ಳೂರು ಲವಕುಶ, ಆಚೆಗೆ ಪ್ರವೀಣ ಗಾಣೆಗ ಮಾನ್ಯ ಶ್ರೀಧರ ಅವ್ರು ಲವಕುಶ. ಅವಾಗ ಜೋಡಾಟದಲ್ಲಿ 540 ಆಯ್ತು. 540 ಆಗಿ ನಮ್ಮಿಂದಲೇ ಮಧ್ಯದಲ್ಲಿ ಆಟೋ ನಿಂತು ಹೋಯ್ತು. ಕಾರಣ ಅಂದ್ರೆ ಅವರು ಒಬ್ಬರು ಎದುರು ವೇಷಧಾರಿ ಹೀಗೆ ಕರೆದ ಮಂಡಿಗೆ, ನಾವು ಕೂತ್ಕೊಳುತ್ತೆ. ಕಡೆ ಪ್ರತಿ ಸಲವೂ ಪದ್ಯಕ್ಕೆ ಮಂಡಿ ಕೂರಿಸ್ತಾಗಂತು, ಅವ್ರ ಕಡೆ ಕೂತ್ಕೊಳ್ಳೋದು ಕೈ ಮಾಡ್ರು. ಆವಾಗ ಅಲ್ಲಿ ಗಲಾಟೆ ಶುರುವಾಯ್ತು. ಮಧ್ಯದಲ್ಲಿ ಆಟ ನಿಂತು ಹೋಯ್ತು. ಮಂದರ್ತಿ ಒಳ ರಂಗಸ್ಥಳ ಕುಸ್ತು ಹೋಯ್ತು, ಡ್ಯೂಟಿಗೆ ನಂದಿ ಹೋಯ್ತು. ಅವಾಗ ಗಲಾಟೆಯಲ್ಲಿ ಮಧ್ಯದಲ್ಲಿ ಆಟ ನಿಂತು ಹೋಯ್ತು. ಅದೊಂದು ಮರೆಯಲಾಗದ ಘಟನೆ, ಬಹಳ ಬೇಸರ ಅದು. ಯಾಕೆಂದ್ರೆ ಹಾಗಾಗಬಾರ್ದಿತ್ತು. ಅದರಿಂದಲೇ ಈಗ ಜೋಡಾಟಕ್ಕೆ ಇದಾಗಿತ್ತು, ಬೇಡ ಜೋಡಾಟವೇ ಬೇಡ ಅಂತ. ಅದೊಂದು ನೋವಿದೆ, ಅದು ನೋವು ಉಂಟು. ಆ ಹೊತ್ತಿನಲ್ಲಿ ತಾವು ಕಲಾವಿದರಾಗಿ ಸ್ಪರ್ಧೆಗೆ ಇಳಿದು ಕಲಾವಿದರಿಗೆ ಸ್ಪರ್ಧೆ ಮಾಡ್ಲೇಬೇಕು. ಖಂಡಿತವಾಗಿ. ಯಾಕಂದ್ರೆ ಎದುರು ವೇಷಧಾರಿಗೆ ಕರೆಯುವಾಗ ನಾವು ಸ್ಪರ್ಧೆ ಕೊಡ್ಲಿಲ್ಲ ಅಂತಾದ್ರೆ ನಾವು ಏನು ಸುಖ ಇಲ್ಲ ಅಂತ ಆಗ್ತದೆ. ಖಂಡಿತ ಜೋಡಾಟಕ್ಕೆ ಇವರು ಲಗ್ತಿಲ್ಲ ಅನ್ನುವಂಥದ್ದೊಂದು ಬಂದ. ಅದೇ ಆ ಹೊತ್ತಿಗೆ ಅಲ್ಲಿಗೆ ಆಟ ನಿಂತದ್ದು ಬಹಳ ಮನಸ್ಸಿನ ನೋವಾಯ್ತು. ಭಾರಿ ಬೇಸರ ಆಯ್ತು, ಮನಸ್ಸಿನ ನೋವಾಯ್ತು. ಅಂತದ್ದು ಅದೊಂದು ಘಟನೆಯನ್ನ ಅದೇ ತುಂಬಾ ತಮಗೆ ನೋವು ಕೊಡ್ತಾ ಇದೆ. ಯಕ್ಷಗಾನ ಪ್ರಪಂಚದಲ್ಲಿ ಜೋಡಾಟ ಅಂತ ಹೇಳಿದ ತಕ್ಷಣದಲ್ಲಿ ನೆನಪಾಗುವುದೇ ಆ ಒಂದು ಅರ್ಧಕ್ಕೆ ನಿಂತದ್ದು. ಅಂತದೊಂದು ಮರುಕಳಿಸಬಾರದಿತ್ತು ಎನ್ನುವುದಾಗಿ ಅದ್ರ ಮೇಲೆ ಜೋಡಾಟವೇ ಕೈದಾಯ್ತು. ಜೋಡಾಟ ಮಾಡೋದೇ ನಿಲ್ಲಿಸಿದ್ರು. ಈಗೆಲ್ಲ ಇಲ್ಲಿ ಜೋಡಾಟ ಆಗ್ತದೆ, ಒಟ್ಟು ತಾತ್ಕಾಲಿಕ ಒಟ್ಟು ಜೋಡಾಟ
ಒಂದು ಮನರಂಜನೆ. ಮನರಂಜನೆಗಾಗಿ ಹಾ. ಅಂತ ಮಾಡ್ತಾರೆ ಅಷ್ಟೇ. ಹಾ ಹಾ ಮೊದಲಿನ ಜೋಡಾಟಕ್ಕೂ ಈಗಿನ ಜೋಡಾಟಕ್ಕೂ ವ್ಯತ್ಯಾಸ ಉಂಟು. ಸ್ಪರ್ಧೆಯಲ್ಲಿ ಹೌದು. ನಿಯಮಗಳು, ಈ ರೀತಿಯ ಜೋಡಾಟದ ಕ್ರಮವೇ ಬೇರೆ ಇತ್ತು. ಅದೇ ಹಾ. ಆವಾಗ ಗಂಟೆ ಹೊಡೆಯುವುದು ಹಾಗೆ, ಕಲಾವಿದರ ಜೋರಿದ್ದಾರೆ ನೋಡಿದ್ರೆ ಕೆಲವು ಸಮಯದಲ್ಲಿ ಗಂಟೆ ಹೊಡೆಯುವುದೇ ಇಲ್ಲ. ಹಾ. ಈಗಾಗಲ್ಲ, 1-2 ನಿಮಿಷ ಗಂಟೆ ಹೊಡೆದ್ಬಿಟ್ರೆ ಈಗ ಹಾ ಹಾ ಹಾಗೆ. ಇದು ಆ ಒಂದು ಘಟನೆ ತಮಗೆ ಬಹಳ ನೋವನ್ನು ತಂದು ಕೊಟ್ಟಿತ್ತು. ನೋವು ತಂದುಕೊಟ್ಟಿದೆ. ಖಂಡಿತ. ನನ್ನ ಜೀವನದಲ್ಲಿ ಇನ್ನೊಂದು ಮರೆಯಲಾಗದ ನೋವಿನ ಸಂಗತಿ ಅಂದ್ರೆ, ನನ್ನ ಒಡನಾಡಿಗಳಿಬ್ರು ದಿನೇಶ್ ಮಡಿವಾಳ ಹೆನ್ನಬೈಲು ಹಾ. ಹಾಗೂ ಪ್ರಸನ್ನ ಆಚಾರಿ ಮಾವಿನ ಕುರುವ, ಇವರಿಬ್ರು ಮುರುಡೇಶ್ವರ ಆಟಕ್ಕೆ ಬರುವಾಗ ಎಕ್ಸ್ಟೆಂಡರ್ ಸತ್ತು ಹೋದ್ರು. ಅದು ಮರೆಯಲಾಗದಂತ ನೋವು ಅದು. ಹಾ. ಯಾಕಂದ್ರೆ ಒಳ್ಳೆ ಕಲಾವಿದ್ರು ಅವರಿಬ್ರು. ಹಾ. ಅದು ಮನಸ್ಸಿಗೆ ಯಾವಾಗಲೂ ಕೊರೀತಾ ಇರೋದು. ಉತ್ತಮವಾಗಿರ್ತಕ್ಕಂಥ ಇಬ್ಬರು ಕಲಾವಿದರ ಅಪಘಾತದಲ್ಲಿ ಸತ್ತು ಹೋದ್ರು. ಅವ್ರಿಗೆ ಏನಾಗಿತ್ತು ಆ ದಿವಸ? ದಿನ ಪ್ರಸನ್ನಾಚಾರ್ಯ ಮನೆಗೆ ದಿನೇಶ ಊಟಕ್ಕಾಗಿ ಹೋಗಿದ್ದು. ಹಾ. ಊಟಕ್ಕಾಗಿ ಹೋಗಿ ಸಂಜೆ ಆಟಕ್ಕೆ ಬರುವಾಗ ಲಾರಿ ಹೊಡೆದು ಇಬ್ರು ಸ್ಥಳದಲ್ಲೇ ಖಾಲಿ. ಹಾ. ಇಬ್ರು ಅದನ್ನ ನೋಡ್ಲಿಕ್ಕೆ ನಾವೆಲ್ಲ ಹೋಗಿದ್ದೇವೆ. ಆವತ್ತೊಂದು ಮುರುಡೇಶ್ವರ ಆಟ ಹಾ. ನೋಡುದಲ್ಲ, ಅದು ಜೀವನದಲ್ಲಿ ಮರೆಯಲಾಗದಂತ ಘಟನೆ ಅದು ಒಂದು. ಹೌದು, ತಮ್ಮ ಜೊತೆಯಲ್ಲಿರುವ ಸಹ ಕಲಾವಿದರು. ಹೌದು, ಒಳ್ಳೆ ಕಲಾವಿದರು. ಅವ್ರ ಒಡನಾಟ ಹೇಗಿತ್ತು? ಒಡನಾಟ ಇಬ್ರು ಒಳ್ಳೆ ಹುಡುಗರು. ಹಾ. ಯಾಕೆಂದ್ರೆ ಯಾವ ವೇಷ ಮಾಡ್ಲಿಕ್ಕೂ ಸಮರ್ಥರು ಅವರಿಬ್ರು. ಹಾಸ್ಯ ಆಗಲಿ, ಹಾ. ಮುಂಡ್ವೇಷ ಆಗಲಿ ಎಲ್ಲದೂ ಮಾಡ್ತಿದ್ದೆ ಪ್ರಸನ್ನಾಚಾರಿ. ಇವನು ಹಾಗೆ ಸ್ತ್ರೀವೇಷ ಮಾಡುವವ ದಿನೇಶ್ ಹೆನ್ನಬೈಲು ಒಳ್ಳೆ ಇರ್ತದೆ, ಸ್ತ್ರೀವೇಷ ಮಾಡ್ತಿದ್ದ. ತಮ್ಮ ಮೇಳದಲ್ಲಿ ಅವ್ರ ಜೊತೆ ಒಡನಾಟ ಎಷ್ಟು ವರ್ಷ ಇತ್ತು? ಒಂದು 5 ವರ್ಷ ಒಡನಾಟ ಇದ್ದಿತ್ತು ನನಗೂ ಅವರಿಗೂ. ಒಳ್ಳೆಯ ಕಲಾವಿದರನ್ನ ಕಳ್ಕೊಂಡೆವು. ಹೌದು. ಬಾಡಿಗೆ ಹಾ. ಆರಂಭದ ದಿನಗಳಿಂದ ಗುಂಡು ವೇಷದಿಂದ ಈಗ ಪ್ರಸ್ತುತ ಪುರುಷ ವೇಷದ ಸಾಲಿನಲ್ಲಿ ತಾವು ಪ್ರದರ್ಶನ ನೀಡುವ ಕಾಲದವರೆಗೆ ಹೌದು, ತಮ್ಮ ಜೊತೆಗೆ ಒಡನಾಡಿಗೆ ಬಂದು ತಮ್ಮ ವೇಷವನ್ನ ಅದ್ಭುತವಾಗಿ ರಂಗದಲ್ಲಿ ಕಟ್ಟಿಕೊಟ್ಟಂತ ಭಾಗವತರು, ಹಿಮ್ಮೇಳದ ಕಲಾವಿದರನ್ನ ಈ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಬಹುದಾ? ಸ್ಮರಿಸಬೇಕಂತ ಆದ್ರೆ ನಾನು ಮೊದಲು ನಿತ್ಯವೇಷಕ್ಕೆ 1-2 ಒಳಗೆ ಸೇರಿದ್ದು. ಹಾ. ಆವಾಗ ದಾರೇಶ್ವರು ನನಗೆ ಎಲ್ಲ ರೀತಿ ಹೇಳಿಕೊಡ್ತಿದ್ರು, ಕೆಲವು ವೇಷ ಎಲ್ಲ ಹಾಕ್ತಿದ್ರು. ಅವಾಗ ನಿತ್ಯವೇಷ ಮಾಡ್ತಿರೋದು. ಅವಾಗ ಅಷ್ಟು ಕಲಿಯುವ ಬುದ್ಧಿ ಇಲ್ಲ ನಮ್ಗೆ. ತದನಂತರ ನಾನು ಮಂದರ್ತಿ ಒಳಕ್ಕೆ ಬಂದೆ. ಆವಾಗ ಗೋಪಾಲ ಗಾಣಿಗರು ಭಾಗವತರು, ಹೆರಂಜಾಲು ಗೋಪಾಲ ಗಾಣಿಗರು. ಹೌದು. ಆವಾಗ ನನಗೆ ಒಳ್ಳೆ ಇರ್ತದೆ ವೇಷ ಬರುತ್ತಿದ್ದೆಲ್ಲ ಅವರೇ. ಅಭಿಮನ್ಯು, ಪ್ರಹ್ಲಾದ, ಬಬ್ರವಾಹನ, ಕೃಷ್ಣ ಹೀಗೆಲ್ಲ ಬರೆದು ಒಳ್ಳೆ ಇರ್ತಿಗೆ ಪದ್ಯ ಹೇಳ್ತಿದ್ರು, ಒಳ್ಳೆ ಇರ್ತಿ ಕುಣಿಸ್ತಿದ್ರು. ಕಡೆಗೆ ಮದ್ದಲೆಯಲ್ಲಿ ರಮೇಶ್ ಭಂಡಾರಿ ಅವರು, ಕಡೆಗೆ ಇವರು ಮಂದರ್ತಿ ರಾಮಣ್ಣ, ಇವರೆಲ್ಲ ಒಳ್ಳೆ ಇರ್ತಿ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಅದ ನಂತರ ನಾನು ಮಾರಣಕಟ್ಟೆ ಒಳಗೆ ಬಂದಿದ್ದು. ಮಾರಣಕಟ್ಟೆ ಒಳಗೆ ಬಂದಾಗ ಉಮೇಶ್ ಸುವರ್ಣರು, ಸುಧಾಕರ್ ಕೊಟಾರರು, ಕಡೆಗೆ ಜನಾರ್ದನ ಆಚಾರ್ಯ ಚಂಡೆ ಅವರೆಲ್ಲ ಒಳ್ಳೆ ಇರ್ತಿಗೆ ಕುಣಿಸ್ತಿದ್ರು ನನಗೆ. ನಾನು ಕುಣಿತಾನೆ ಗೊತ್ತಿದ್ದ, ಈಗೆಲ್ಲ ಅಷ್ಟು ಕುಣಿಯುವುದಿಲ್ಲ. ಮೊದಲ ಒಳ್ಳೆ ಇರ್ತಿ ಕುಣಿತಿದ್ದೆ, ಒಳ್ಳೆ ಕುಣಿಸ್ತಿದ್ರು ನನಗೆ. ಮೇಲೆ ಬರುವಾಗ ಮಾಡಿದವರು ಅವರೇ. ನನಗೆ ಹೆಚ್ಚಾಗಿ ಒಳ್ಳೇದಾಗುವ ಈಗ ಪದ್ಯ ಅಂತ ಹೇಳಿದ್ರೆ ಗೋಪಾಲ ಗಾಣಿಗರು, ಉಮೇಶ್ ಸುವರ್ಣರು ಅವ್ರದೆಲ್ಲ ನಾನು ಅವ್ರ ಪದ್ಯಕ್ಕೆ ಹೆಚ್ಚು ಕೆಲಸ ಮಾಡಿದವ. ಅದನ್ನು ಒಳ್ಳೆ ಖುಷಿ ಕೊಟ್ಟಿದ್ದಾನೆ ಅವರಿಗೆ ಪದ್ಯ ಕುಣಿಲಿಕ್ಕೆ. ಈ ರೀತಿಯಾಗಿ ಈ ಎಲ್ಲ ಕಲಾವಿದರನ್ನ ಸ್ಮರಿಸಿಕೊಳ್ತೀರಿ. ಹೌದು. ಪ್ರಸ್ತುತವಾಗಿ ನಿಮ್ಮ ಸೊಕ್ಕೂರು ಮೇಳದಲ್ಲಿ ನಿಮ್ಗೆ ಪ್ರಧಾನ ಭಾಗವತರಾಗಿ ಯಾರಿದ್ದಾರೆ? ಪ್ರಧಾನ ಭಾಗವತರಾಗಿ ಸೀತಾರಾಮ ಹೆಬ್ಬಾರರು, ನೇರಳಕಟ್ಟಿ, ಅಡ್ಡಿಲ್ಲ ಒಳ್ಳೆ ಭಾಗವತರು, ಹಾಡ್ಲಿ ಒಳ್ಳೆ ಮನುಷ್ಯರು, ಒಳ್ಳೆ ಪದ್ಯ ಹೇಳ್ತಾರೆ. ತಮಗೆ ಒಳ್ಳೆ ಸಂತೃಪ್ತಿ ಅನ್ಕೊ. ಹೌದು ಹೌದು, ಖಂಡಿತ. ಉಪ್ಪುಂದ ಕೃಷ್ಣದೇವಾಡಿಗರೆ, ತಮ್ಮ ಬದುಕಿನ ಮುಂದಿನ ಜೀವನದಲ್ಲಿ ಒಂದು ಯಾವ ರೀತಿಯ ಬದುಕನ್ನು ನಡೆಸಬೇಕು, ಏನಾದ್ರೂ ಒಂದು ಆಶಯಗಳೇನಾದ್ರೂ ಇದೆಯಾ? ಕಲಾವಿದರಾಗಿ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಿ. ಹೌದು. ತಮ್ಮ ಜೀವನದಲ್ಲಿ ಹೇಗೆ ರೀತಿ ಬದುಕಬೇಕು ಅನ್ನುವಂಥದ್ದು ಏನಾದ್ರು ಆಶಯ ಉಂಟು. ಯಾಕಂದ್ರೆ ಸುದೀರ್ಘವಾದ 30 ವರ್ಷದಲ್ಲಿ ನಾನು ದುಡ್ದಿದ್ದ ದುಡ್ಡೆಲ್ಲ ಅಕ್ಕ ತಂಗಿಯರಿಗೆ ಮದುವೆ ಮಾಡಿಸ್ಲಿಕ್ಕೆ, ಮನೆ ಕಟ್ಲಿಕ್ಕೆ, ಬಾವಿ ಇದು ಅಂತ ಆಯ್ತು. ಈಗ ಇನ್ನು ಎಷ್ಟು ವರ್ಷ ದುಡಿತೀವಿ ಅಂತ ಹೇಳಿ ಸಾಧ್ಯ ಇಲ್ಲ. ನನಗೂ ಒಂದು ಮನೆ ಆಗ್ಬೇಕೆನ್ನುವ ಆಸೆ ಉಂಟು. ಏನೋ ಒಂದು ಕಾರಣದಿಂದ ನಾನು ಅಷ್ಟೆಲ್ಲ ಮನೇಲಿ ಮಾಡಿದ್ರು ಮನೇನ್ ಬಿಟ್ಟು ನಾನು ಈ ಹೆಂಡತಿ ಮನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದೇನೆ. ಹೆಂಡತಿ ಮನೆಯಲ್ಲಿ ಜಾಗ ಕೊಡ್ತೇವೆ, ಮನೆ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮನೆ ಕಟ್ಕೊಳ್ಲಿಕ್ಕೆ ನಮ್ಮಲ್ಲಿ ಏನು ಕೈಲಿ ಸಾಗುದಿಲ್ಲ. ಕಾರಣ ಇಷ್ಟು ವರ್ಷ ದುಡಿದೆಲ್ಲ ಆಯ್ತು, ಮುಂದೆ ಏನು ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಕೆಲವು ಕಲಾ ಸಂಸ್ಥೆ ಎಲ್ಲ ಉಂಟು, ಕಲಾರಂಗ ಉಂಟು, ಪಟ್ಲ ಫೌಂಡೇಶನ್ ಉಂಟು, ಅಥವಾ ಬೇರೆ ಸಂಘ ಸಂಸ್ಥೆ ಎಲ್ಲ ಉಂಟು.
ಏನಾದ್ರೂ ಈ ಬಡ ಕಲಾವಿದನಿಗೆ ಒಂದು ಸಹಾಯ ಮಾಡಿದ್ರೆ ಮುಂದೆ ಒಂದು ಮನೆ ಕಟ್ಟಿಕೊಂಡು ಜೀವನ ಮಾಡ್ಬೇಕಂತ ಉಂಟು. ಏನಾಗ್ತದೆ ದೇವರ ಇಚ್ಛೆ ನನಗೆ ಗೊತ್ತಿಲ್ಲ. ತಮಗೊಂದು ಸ್ವಂತ ನೆಲೆ, ಸ್ವಂತ ಒಂದು ಮನೆ ಬೇಕು, ಸ್ವಂತ ಒಂದು ಮನೆ ಬೇಕು ಅಂತ. ಕಲಾವಿದರಾಗಿ ತಾವು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ರಿ. ಹೌದು. ಮುಂದಿನ ದಿನಮಾನಗಳಲ್ಲಿ ಕೂಡ ಕಲಾವಿದರಾಗಿ ತಾವು ನಿವೃತ್ತರಾಗುವಂತ ಒಂದು ದೃಢ ಕಲಾವಿದರ ಬಗ್ಗೆ ಗೊತ್ತಿದೆ. ಹೌದು. ತಮ್ಮ ದೃಢ ಭಕ್ತಿಗೆ ಅಥವಾ ದೃಢವಾದಂತ ಕಲಾ ಸೇವೆಗೆ ತಮಗೊಂದು ಮನೆ ಬೇಕೆನ್ನುವುದಾಗಿ, ಹೌದು, ತಾವು ಮನೆ ಕಟ್ಟಿಕೊಳ್ಬೇಕೆನ್ನುವುದಾಗಿ ತಮ್ಮ ಆಶಯದಂತೆ ಸಂಘ ಸಂಸ್ಥೆಗಳು, ಕಲಾ ಪೋಷಕರು, ಹಾಗೆ ತಮ್ಮ ಅಭಿಮಾನಿಗಳು ತಮ್ಮ ಈ ಒಂದು ಮನೆಯ ಕಟ್ಟಲಿಕ್ಕೆ ಸಹಕಾರವನ್ನು ಮಾಡ್ಲಿ ಅನ್ನೋದಾಗಿ ನಾವು ಅವರೆಲ್ಲರಲ್ಲಿ ನಮ್ಮ ಚಾನೆಲ್ನ ಪರವಾಗಿ ತುಂಬು ಹೃದಯದಿಂದ ಅವರನ್ನ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಆ ಒಂದು ಕನಸು ತಮ್ಮದು ನನಸಾಗ್ಲಿ ಅನ್ನೋದಾಗಿ ಕೂಡ ದೇವರಲ್ಲಿ ಬೇಡ್ಕೊಳ್ತೇವೆ. ಆಗ್ಲಿ ಸರ್. ಉಪ್ಪುಂದ ಕೃಷ್ಣದೇವಾಡಿಗ್ರೆ, ತಮ್ಮ ಯಕ್ಷ ಪಯಣದಲ್ಲಿ ಉಡುಪಿ ಜಿಲ್ಲೆಯಲ್ಲದೆ ಬೇರೆ ಯಾವ ರಾಜ್ಯಗಳಲ್ಲೋ ಅಥವಾ ದೇಶಗಳಲ್ಲೋ ತಮ್ಮ ಒಂದು ಯಕ್ಷ ಪ್ರದರ್ಶನ ಕೊಟ್ಟಂತ ನೆನಪಿದೆಯಾ? ಉಡುಪಿ ಜಿಲ್ಲೆ ಅಲ್ಲದೆ ಬೆಂಗಳೂರು, ಬಾಂಬೆ, ಡೆಲ್ಲಿ, ಹೀಗೆ ಹೈದರಾಬಾದ್ ಆ ಕಡೆ ಎಲ್ಲ ಹೋಗಿದ್ದೇನೆ ಬಿಟ್ಟು ಮತ್ತೆ ಭಾರಿ ದೂರ ಎಲ್ಲ ಹೋಗ್ಲಿಲ್ಲ. ನಾವು ಹೊರದೇಶಕ್ಕೆಲ್ಲ ಹೋಗ್ಲಿಲ್ಲ ನಾನು. ಈ ಬಾಂಬೆ ಅಥವಾ ಡೆಲ್ಲಿಯ ಪ್ರಯಾಣಗಳು ಅದು ಮಳೆಗಾಲದ ಪ್ರಯಾಣಗಳು? ಅದು ಮಳೆಗಾಲದ ಪ್ರಯಾಣಗಳು. ಮಳೆಗಾಲದಲ್ಲಿ ತಾವು ಯಾವ ತಂಡದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ? ಮಳೆಗಾಲದಲ್ಲಿ 1 ವರ್ಷ ಗೋಪಾಲ್ ಗಾಡಿಗರ ತಂಡ ಇದ್ದಿತ್ತು. ಅದರ ಜೊತೆಯಲ್ಲಿ ನಾನು ಡೆಲ್ಲಿ ಎಲ್ಲ ಹೋಗಿದ್ದೇನೆ. ಬಾಂಬೆಯಲ್ಲಿ ಬೆಳೂರದಲ್ಲಿರುವಾಗ ಮತ್ತು ಮಾಣಕಟ್ಟೆ ಸಟ್ಟು ಬಾಂಬೆಗೆ ಹೋಗ್ತಿತ್ತು. ಆವಾಗಲೂ ಹೋಗಿದ್ದೆ ಒಂದು 5-6 ವರ್ಷ. ಬೆಂಗಳೂರಿಗೆ ಹೋಗಿ ಮಾಣಕಟ್ಟೆ ಸಟ್ಟಿನಲ್ಲಿ ಅಡಿಗೆ ಮಯೂರ್ ಸಟ್ಟು, ರಾಘವೇಂದ್ರ ಮಯೂರು ಹಾಲಾಡಿ ಅವ್ರ ಸಟ್ಟಿನಲ್ಲಿ ಕಡೆ ಕೆಲವು ಸಟ್ಟಿನಲ್ಲಿ ಬೆಂಗಳೂರಿಗೆಲ್ಲ ಹೋಗಿದ್ದೇನೆ. ಅಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಹೊರ ಭಾರತ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀರಿ. ಹೌದೌದು. ತಮ್ಮ ಪ್ರದರ್ಶನವನ್ನ ಕೊಟ್ಟಿದ್ದೀರಿ. ಈ ರೀತಿಯಾಗಿ ತಮ್ಮ ಯಕ್ಷ ಪಯಣದಲ್ಲಿ ಕೃಷ್ಣದೇವಾಡಿಗ್ರೆ ತಮಗಾದಂತ ಸನ್ಮಾನಗಳನ್ನ ಸ್ಮರಿಸಿಕೊಳ್ಬಹುದಾ? ತಮ್ಮ ಕಲೆಯನ್ನ ಮೆಚ್ಚಿ ಮಾಡಿದಂತ ಸನ್ಮಾನಗಳು, ತಮಗೆ ಸಂತೃಪ್ತಿ ಕೊಟ್ಟಂತ ಸನ್ಮಾನಗಳು? ಸನ್ಮಾನ ನನ್ನ ಜೀವನದಲ್ಲಿ ಇಷ್ಟೊಳಗೆ ಆಗಿದ್ದು ಒಂದು 6 ಸನ್ಮಾನ ಆಗಿದೆ ಅಷ್ಟೇ. 6 ಸನ್ಮಾನದಲ್ಲಿ ಅಡ್ಡಿನ ತೊಂದರೆ ಇಲ್ಲ. ಅದರಲ್ಲಿಯೂ ನಮ್ಗೆ ಒಂದು ಬೆಳಗೂರು ಅಂತ ಒಂದು ಊರಲ್ಲಿ ಸನ್ಮಾನ ಆಗಿದೆ ಮಠದಲ್ಲಿ. ಅದು ಒಳ್ಳೆ ಖುಷಿ ಕೊಟ್ಟಿದೆ ನನ್ನ ಪಾಲಿಗೆ. ಬಹಳ ಸಂತೋಷ. ಹೌದು, ಸ್ವಾಮೀಜಿಗಳು ಸನ್ಮಾನ ಮಾಡಿದ್ದಾರೆ. ಖುಷಿ ಆಯ್ತು ನನಗೆ. ತಮಗೆ ತಮಗಾದಂತಹ ಸನ್ಮಾನಗಳು ಖುಷಿಯನ್ನು ಕೊಟ್ಟಿದೆ. ಅದೇ ರೀತಿಯಲ್ಲಿ ಯಾವ್ದಾದ್ರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳು ಅಂತ ಇಂತ ದೊಡ್ಡದಾದಂತ ಪ್ರಶಸ್ತಿಗಳು ತಮ್ಮ ಮುಡಿಗೇರಿದ್ಯಾ? ಸದ್ಯದಲ್ಲಿ ಅದು ಯಾವುದೂ ಇಲ್ಲ. ಬೇರೆ ಪ್ರಶಸ್ತಿಗಳು, ಬೇರೆ ಸಂಘ ಸಂಸ್ಥೆಗಳು ಕೊಟ್ಟಂತ ಪ್ರಶಸ್ತಿಗಳು ಯಾವ್ದು? ಸಂಘ ಸಂಸ್ಥೆಗಳು ಯಾವ್ದು ನನಗೆ ಪ್ರಶಸ್ತಿ ಕೊಟ್ಟದ್ದು ಇಲ್ಲ. ಯಾಕಂದ್ರೆ ನಾವು ಒಂದು ರೀತಿಯ ಎಲೆಮರೆ ಕಾಯಿಯಾಗಿ ಇತ್ತು, ಆದ್ರಿಂದ ಯಾವ ಪ್ರಶಸ್ತಿಯೂ ಬಂದದಿಲ್ಲ. ಖಂಡಿತವಾಗಿ ತಮ್ಮ ಪ್ರತಿಭೆಗೆ ಪ್ರಶಸ್ತಿಗಳು ಹುಡುಕಿಕೊಂಡು ಬರಲಿ, ತಮ್ಮೊಬ್ಬ ಸಮರ್ಥ ಕಲಾವಿದರಿದ್ದೀರಿ ಎನ್ನುವುದಾಗಿ ನಾನು ಈ ಒಂದು ಸಂದರ್ಶನದಲ್ಲಿ ಆಶಿಸ್ತೇನೆ. ಉಪ್ಪುಂದ ಕೃಷ್ಣದೇವಾಡಿಗ್ರೆ, ತಾವು ಪ್ರಚಾರವನ್ನ ಬಯಸದೆ ಹೌದು ಒಂದು ಉತ್ತಮವಾದಂತ ಪ್ರದರ್ಶನವನ್ನು ನೀಡಿದಂತ ಕಲಾವಿದರು. ತಮ್ಮ ಬಗ್ಗೆ ತಿಳಿಯುವುದಕ್ಕಾಗಿ ಒಂದು ಸಂದರ್ಶನದಲ್ಲಿ ತಮ್ಮನ್ನ ಕೆಣಕ್ತಾ ಮಾತನಾಡ್ತಾ ಇದ್ದೇವೆ. ಜೊತೆಯಲ್ಲಿ ತಮಗಾದ ಸಂದರ್ಶನಗಳಲ್ಲಿ ತಮಗಾದ ಸನ್ಮಾನಗಳು, ತಾವು ಕೊಟ್ಟ ಪ್ರದರ್ಶನವನ್ನು ಹೇಳಿದ್ರಿ. ತಮ್ಮ ಸಾಂಸಾರಿಕವಾಗಿ ಒಂದಷ್ಟು ವಿಷಯವನ್ನು ಹಂಚಿಕೊಳ್ಬಹುದು ಈಗ? ಸಾಂಸಾರಿಕವಾಗಿ ಅಂದ್ರೆ ನಾನು 2013ರಲ್ಲಿ ಮದುವೆ ಆಗಿದ್ದೇನೆ. ಹೆಂಡತಿ ಹೆಸರು ರಾಧಾ ಅಂತ. 2 ಗಂಡು ಮಕ್ಕಳು, ಹಿರಿಯವ ವಿನಮ್ರ, ಕಿರಿಯವ ಲೇಖಕ ಅಂತ. 2 ಗಂಡು ಮಕ್ಕಳು, ಸುಖ ಜೀವನ. ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಒಬ್ಬನಿಗೆ 6ನೇ ಕ್ಲಾಸು, ಮತ್ತೊಬ್ಬ UKG ಹೋಗ್ತಾ ಇದ್ದಾನೆ. ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಿಸಬೇಕು ಎನ್ನುವುದಾಗಿ. ಹೌದು. ಹಾಗೆ ಯಕ್ಷಗಾನಕ್ಕೆ ಏನಾದ್ರೂ ತರುವಂತದ್ದು ಆಸಕ್ತಿ ಇದ್ರೆ ಮನಸ್ಸಿದ್ಯಾ? ತರುವುದಕ್ಕೆ ಯಕ್ಷಗಾನಕ್ಕೆ ಬರುವುದು ಕಷ್ಟ ಈಗ. ಬಂದ್ರೆ ಕಲಿಸ್ಬೇಕೆಂಬ ಮನಸ್ಸು ಉಂಟು ನನಗೆ. ಯಾಕಂದ್ರೆ ಏನೇ ಹೆಜ್ಜೆ ಕಲ್ತ್ರೆ ಹಾಳಾಗುದಿಲ್ಲ. ಮೇಳಕ್ಕೆ ಬರ್ಬೇಕಂತೇನಿಲ್ಲ, ಕಲ್ತ್ರೆ ಕಲಿಬಹುದು. ಮಕ್ಕಳನ್ನ ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ಸಮಾಜಕ್ಕೆ ಒಬ್ಬ ಒಳ್ಳೆ ಕೊಡುಗೆ ಮಕ್ಕಳನ್ನಾಗ್ಲಿ ಮಾಡ್ಲಿ ಅನ್ನುವಂತ ಆಶಯ ನಮಗಿದೆ. ಕೃಷ್ಣದೇವಾಡಿಗರೆ, ಈ ರೀತಿಯಾಗಿ ತಮ್ಮ ಮುಂದಿನ ಬದುಕನ್ನ ಯಕ್ಷಗಾನದಲ್ಲಿಯೇ ಸೌಕೂರು ಮೇಳದಲ್ಲಿ ಹೋಗ್ಬೇಕೆನ್ನುವುದಾಗಿ ನಿರ್ಧರಿಸಿದ್ದೀರಾ ಅಥವಾ ಬೇರೆ ಮೇಳಗಳಿಗೆ ಹೋಗುವಂತ ಮನಸ್ಸಿದ್ಯಾ? ಅದೇನೂ ಇಲ್ಲ. ಯಾಕೆಂದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಋಣ ಉಂಟು ಅಲ್ಲೆಲ್ಲಿ ಹೋಗ್ಲೇಬೇಕಲ್ವಾ? ಖಂಡಿತ. ಯಾಕಂದ್ರೆ ಈಗ 23 ವರ್ಷ ಆಯ್ತು. ಮುಂದೆ ಬೇರೆ ಮೇಳಕ್ಕೆ ಹೋಗಬಾರ್ದು ಅಂತಲೇ ಏನಿಲ್ಲ, ಬಿಡ್ತೇನೆ ಅಂತ ಹೇಳುದಿಲ್ಲ ನಾನು. ಹಾಗೆ ಯಜಮಾನರಿಗೆ ಎಲ್ಲಿವರಿಗೆ ಬೇಕಾಗಿರುತ್ತೋ ಅಲ್ಲಿ ಇರ್ತೇನೆ. ಖಂಡಿತ.
ಅವ್ರಿಗೂ ಬೇಡ ಅನ್ನೋಗಿದ್ರೆ ನಮಗೂ ಬೇಡ ಅನ್ನೋಗಿದ್ರೆ ಬಿಟ್ಟು ಹೋಗೋದು, ಮತ್ತೇನ್ ಮಾಡ್ಲಿಕ್ಕಿಲ್ಲ. ಸದ್ಯದಲ್ಲಿ ಸೊಕೂರು ಮೇಳ ಎನ್ನುವುದು ಸಂಪ್ರತಿ ಸಂತೋಷ ಕೊಟ್ಟಿದೆ. ಹೌದು. ಉಪ್ಪುಂದ ಕೃಷ್ಣ ದೇವಾಡಿಗರೆ, ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವಂತಹ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಿರಿ. ಹೌದು. ತಾವು ಒತ್ತಡದ ಈ ಒಂದು ಕಾರ್ಯಭಾರವಾಗಿದ್ರು ಕೂಡ ಬಿಡುವು ಮಾಡಿಕೊಂಡು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ಎಲ್ಲ ವಿಚಾರಗಳನ್ನ ಎಳೆಯಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳು? ಕಲಾಜೀವಿ ಯೂಟ್ಯೂಬ್ ಕಾರ್ಯಕ್ರಮ ಒಡ್ಡೋಲಗ ನನಗೆ ಭಾರಿ ಸಂತೋಷ ಆಯ್ತು. ಯಾಕೆಂದ್ರೆ ನನ್ನಂತೆ ಬಡ ಕಲಾವಿದರು ಎಲೆಮರೆಕಾಯಿ ಆಗಿದ್ದವರು ಎಷ್ಟೋ ಜನ ಇದ್ದಾರೆ. ಅಂತವ್ರನ್ನು ಮುಂದೆ ತರಬೇಕೆನ್ನುವುದೇ ನನ್ನ ಆಶಯ. ಮತ್ತೀಗ ಕೆಲವರೆಲ್ಲ ಇದ್ದಾರೆ ದೊಡ್ಡ ದೊಡ್ಡವರದ್ದು ಪ್ರಚಾರ ಮಾಡಿಸೋದು, ಹಾಗೆ ಹೀಗೆ. ನೀವೊಂದು ನಮ್ಮಂತವ್ರ ಕರೆ ತಂದು ಎಷ್ಟು ಪ್ರಚಾರ ಮಾಡ್ತೀರಿ ಅಂತ ಆದ್ರೆ ಇನ್ನೂ ಸಹ ನಮ್ಮಂತ ಎಷ್ಟೋ ಜನ ಕಲಾವಿದರು ಹಿಂದುಳಿದವರಿದ್ದಾರೆ. ಅಂತವರನ್ನು ಇಂಥ ಕಾರ್ಯಕ್ರಮ ಮುಖೇನ ಪ್ರಚಾರ ಆಗಬೇಕು ಎನ್ನುವುದೇ ನನ್ನ ಉದ್ದೇಶ. ಇದನ್ನು ನೆರವೇರಿಸಿಕೊಡ್ಬೇಕೆನ್ನುವಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಉಪ್ಪುಂದ ಕೃಷ್ಣದೇವಾಡಿಗರೆ, ಇದುವರೆಗೆ ತಾವು ತಮ್ಮ ಮನಸ್ಸಿನ ಮಾತುಗಳನ್ನು ಎಳೆಯಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಹೌದು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿ ತಮ್ಮ 30 ವರ್ಷಗಳ ಯಕ್ಷ ಪಯಣದ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತಮಗೆ ಕಲಾಮಾತೆಯಾದಂತಹ ದುರ್ಗಾ ಪರಮೇಶ್ವರಿ, ಮೇಳದ ಮಹಾಗಣಪತಿ ದೇವರು, ಹಾಗೆ ನೀವು ನಂಬಿದಂತಹ ದೇವರುಗಳು ನಮಗೆ ಸುಖ, ಶಾಂತಿ, ನೆಮ್ಮದಿ, ಸಕಲ ಇಷ್ಟಾರ್ಥವನ್ನ ಕರುಣಿಸಿಕೊಡಲಿ. ಇನ್ನೂ ಕೂಡ ಕಲಾ ಬದುಕಿನಲ್ಲಿ ಉತ್ತುಂಗತೆಯ ಕೀರ್ತಿ ತಮ್ಮ ಪಾಲಿಗೆ ಆಗಲಿ ಎನ್ನುವುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲ ವೀಕ್ಷಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಬಡಗುತಿಟ್ಟಿನ ಸುಪ್ರಸಿದ್ಧ ವೇಷಧಾರಿಗಳಾಗಿರುವಂತಹ ಉಪ್ಪುಂದ ಕೃಷ್ಣದೇವಾಡಿಗರ ಮನಸ್ಸಿನ ಮಾತುಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ. ಹೃದಯ ಕಾದರಿವುದು ನಿನ್ನ ಮಧುರ ಮಿಲನಗೆ, ಮದನ ಕದನದಿ